ವರ್ಷ ಬೆಂಗಳೂರಲ್ಲಿ ಯುಗಾದಿನ ಆಚರಿಸ್ತಿದ್ವಿ. ಈ ಸತಿ ಎಲ್ಲ ನೀವು ಮನೆ ಮಗಳಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ಆಚರಣೆ ಮಾಡ್ತಿದ್ದೀರಾ, ಹೇಗೆ ಅನ್ಸುತ್ತೆ ಮೇಡಮ್? ವಿಶೇಷವಾಗಿ ಹೌದು, ಅವರು ನಮ್ಮ ತಂದೆಯವರು ಆಶ್ರಯ ಮನೆಯಲ್ಲಿರೋರು ಕಲಾವತಿ ಅಂತ, ಅವರು ಬಂದ್ಬಿಟ್ಟು ಒಂದು ಬೆಳ್ಳಿ ಖಡ್ಗ ಹಾಕಿದ್ರು, ಆಮೇಲೆ ಆಶೀರ್ವಾದ ಕೂಡ ಮಾಡಿದ್ರು. ನಂಗೆ ಭಾಳ ಖುಷಿ ಆಯಿತು. ಯಾಕಂದರೆ ನಮ್ಮ ತಂದೆಯವರು ಸುಮಾರು 32-33 ವರ್ಷದಿಂದ ಮಾಡಿದ್ದ ಒಂದು ಯೋಜನೆ, ಅವರು ಮಾಡಿದ ಹಲವಾರು ಯೋಜನೆಯಲ್ಲಿ ಇದು ಒಂದು ಕೂಡ. ಸೊ ತುಂಬಾ ಖುಷಿ ಆಯಿತು ನನಗೆ. ಅದೇ ಥರ ಇವಾಗ ಪಂಪ್ಸೆಟ್ಟಿಗೆ ವಿದ್ಯುತ್ ಕೊಡೋದು ಕೂಡ ಇಲ್ಲಿವರೆಗೂ ನಡ್ಕೊಂಡು ಬರ್ತಾ ಇದೆ. ಭಾಳ ಖುಷಿ ಆಗುತ್ತೆ ನನಗೆ. ಆಮೇಲೆ ನಾವಿಲ್ಲೇ ಹುಟ್ಟಿದ್ದು, ನನಗೆ ಶಿವಮೂರ್ತಿ ಸರ್ಕಲಿಂದ ಲೆಫ್ಟ್ ಹೋಗ್ಬೇಕು, ಚೂರು ಮುಂದೆ ಹೋಗಿ ಲೆಫ್ಟ್ ಹೋಗಬೇಕು, ಅಲ್ಲೇ ಇದ್ದು. ಸೊ ಇದೊಂಥರ ಒಂದು ನನಗೆ ಭಾಳ ಸಂತೋಷ ಆಯಿತು. ಚಿಕ್ಕವ್ರು ಇರಬೇಕಾದ್ರಿಂದೆಲ್ಲ ನೆನಪಾಗ್ತಾ ಇದೆ ಇವತ್ತು ಆ್ಯಕ್ಚುಲಿ ನನಗೆ. ಸಾರಿ, ಹೌದು ಹೌದು, ಅದು ಅವತ್ತೇ ಡಿಸೈಡ್ ಆಗಿತ್ತು. ನಾನು ನಮ್ಮ ಪಕ್ಷ ನಿಲ್ಲಿಸಿರೋ ಅಭ್ಯರ್ಥಿ ನಾನು B.Pharm ಅವರು ಕೊಡ್ತಾರಂತ ಗೊತ್ತೇ ಇತ್ತು. ಸೊ ನಾವು ಬೇಗ ಬರಬೇಕಾಗಿದ್ದರಿಂದ ಮಧು ಹೋಗ್ಬಿಟ್ಟು ಅದನ್ನ ರಿಸೀವ್ ಮಾಡಿದ್ರು. ಹೌದು, ಭಾಳ ಸಂತೋಷ ಆಗುತ್ತೆ, ಪಾಸಿಟಿವ್ ಅನಿಸುತ್ತೆ, ಖುಷಿ ಆಗುತ್ತೆ. ಮೊದಲನೇ ಚುನಾವಣೆಗೂ ಜನರ ಪ್ರೀತಿ ವಿಶ್ವಾಸ ಹೇಗಿದೆ ಅಂತ ಹೇಳಿ? ಆಗ್ಲೂ ಏನು ಕಮ್ಮಿ ಇರಲಿಲ್ಲ, ಪ್ರೀತಿ ವಿಶ್ವಾಸ ಏನು ಕಮ್ಮಿ ಇರಲಿಲ್ಲ. ಅವಾಗ ನಾವು ನಿಂತಿದ್ದ ಬೇರೆಯೇ ವೇವಿತ್ತು ಅವಾಗ. ಇವಾಗ ಹಂಗಿಲ್ಲ, ಎಲ್ಲರೂ ತುಂಬ ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಐ ಥಿಂಕ್ ಆ ಪ್ರೀತಿ ವಿಶ್ವಾಸನೇ ನನ್ನ ಕಾಪಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ.